ಶ್ರೀಲಂಕಾದಲ್ಲಿ ನಡೆದ ಉಗ್ರರ ದಾಳಿ ನೂರಾರು ಜೀವಗಳನ್ನು ಬಲಿ ಪಡೆದುಕೊಂಡಿದೆ. ಇದೀಗ ಉಗ್ರರ ಪೈಶಾಚಿಕ ದಾಳಿಗೆ ವ್ಯಾಪಕ ಖಂಡನೆ ವ್ಯಕ್ತವಾಗುವ ಜೊತೆಗೆ ಆ ಕರಾಳ ಸನ್ನಿವೇಶದಿಂದ ಪಾರಾಗಿ ಬಂದವರ ಭಯಾನಕ ಅನುಭವಗಳು ಕೂಡ ಬಿಚ್ಚಿಕೊಳ್ಳುತ್ತಿವೆ. ಶ್ರೀಲಂಕಾದಲ್ಲಿ ವಿವಾಹ ವಾರ್ಷಿಕೋತ್ಸವ ಸಂಭ್ರಮವನ್ನು ಆಚರಿಸಲು ತೆರಳಿದ್ದ ಮಂಗಳೂರಿನ ವೈದ್ಯರು ಮತ್ತವರ ಪತ್ನಿ ಕೂದಲೆಳೆಯ ಅಂತರದಲ್ಲಿ ಸಾವಿನ ದವಡೆಯಿಂದ ಪಾರಾಗಿ ಬಂದಿದ್ದಾರೆ. ಆ ಕರಾಳ ಅನುಭವವನ್ನು ಅವರ ಮೂಲಕವೇ ತಿಳ್ಕೊಳ್ಳೋಣ ಬನ್ನಿ. ಶ್ರೀಲಂಕಾದಲ್ಲಿ ಈಸ್ಟರ್ನ ಸಂಭ್ರಮದ ನಡುವೆ ನಡೆದ ಭಯೋತ್ಪಾದಕ ದಾಳಿ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದೆ. ರಜೆಯ ಮಜಾ ಹಬ್ಬದ ಸಂಭ್ರಮವನ್ನು ಆಚರಿಸಲು ಶ್ರೀಲಂಕಾದ ಕೊಲಂಬೋಗೆ ತೆರಳಿದ ಅದೆಷ್ಟೋ ಅಮಾಯಕರು ಈ ಪೈಶಾಚಿಕ ಕೃತ್ಯದಲ್ಲಿ ಸಾವನ್ನಪ್ಪಿದ್ದಾರೆ. ಇಂತಹ ಭಯಾನಕ ಸಂದರ್ಭದಲ್ಲಿ ಪತ್ನಿಯೊಂದಿಗೆ ಶ್ರೀಲಂಕಾ ಪ್ರವಾಸಕ್ಕೆ ತೆರಳಿದ ಮಂಗಳೂರಿನ ಶ್ರೀ ವೇದಮಾಯು ಆಯುರ್ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯ ಡಾ ಕೇಶವರಾಜ್ ಹಾಗೂ ಅವರ ಪತ್ನಿ ಶ್ರೀದೇವಿ ಕೇಶವರಾಜ್ ಅವರು ಕೊನೆ ಕ್ಷಣದಲ್ಲಿ ವಾಸ್ತವ್ಯದ ಹೋಟೆಲ್ ಬದಲಾಯಿಸಿ ಸಾವಿನ ದವಡೆಯಿಂದ ಪಾರಾಗಿದ್ದಾರೆ. ಮಂಗಳೂರಿನ ಯಯ್ಯಾಡಿಯ ಶ್ರೀವೇದಂ ಆಯು ಆಯುರ್ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕ ಡಾ ಕೇಶವರಾಜ್ ಹಾಗೂ ಅವರ ಪತ್ನಿ ಶ್ರೀದೇವಿ ತಮ್ಮ 4ನೇ ವಿವಾಹ ವಾರ್ಷಿಕೋತ್ಸವ ಸಂಭ್ರಮವನ್ನು ಆಚರಿಸಲು ಏಪ್ರಿಲ್ 20ರಂದು ಶ್ರೀಲಂಕಾಗೆ ತೆರಳಿದ್ರು. ಮಧ್ಯಾಹ್ನ ತೆರಳಿದ ಡಾ ಕೇಶವರಾಜ್ ದಂಪತಿ ಖ್ಯಾತ ಹೋಟೆಲ್ ಸಿನೋಮನ್ ಗ್ರ್ಯಾಂಡ್ನಲ್ಲಿ ಉಳಿದುಕೊಳ್ಳಬೇಕಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಅದನ್ನು ರದ್ದು ಮಾಡಿ ನೆಗೊಂಬೋ ರಸ್ತೆಯ ಹೋಟೆಲ್ ಕ್ಲಾರಿನ್ ಹಬ್ನಲ್ಲಿ ತಂಗಿದ್ರು. ಶನಿವಾರ ಅವರು ವಿಶ್ರಾಂತಿ ಪಡೆದಿದ್ರು. ಮರುದಿನ ಹೋಟೆಲ್ನ ಪಕ್ಕ ಭಾರೀ ಸದ್ದು ಕೇಳಿಸಿತ್ತು. ತಮ್ಮ ಟೂರ್ ಏಜೆಂಟರಲ್ಲಿ ವಿಚಾರಿಸುವಾಗ ಇದು ಬಾಂಬ್ ಸ್ಫೋಟ ಎನ್ನುವುದು ಗೊತ್ತಾಯಿತು. ತಾವು ಉಳಿದುಕೊಳ್ಳಬೇಕಾಗಿದ್ದ ಹೋಟೆಲ್ನಲ್ಲಿ ಸ್ಫೋಟ ಸಂಭವಿಸಿ ಅಪಾರ ಜೀವಹಾನಿಯಾಗಿದ್ದು ಕೇಳಿ ಬೆಚ್ಚಿಬಿದ್ರು. ಸರಣಿ ಸ್ಫೋಟದಿಂದಾಗಿ ಯೋಚಿಸಿದಂತೆ ಪ್ರವಾಸದ ಖುಷಿ ಅನುಭವಿಸಲಾಗದೆ ಕೇಶವರಾಜ್ ಭಾರತಕ್ಕೆ ಹಿಂತಿರುಗಿದ್ದಾರೆ. ಕಳೆದ ರಾತ್ರಿ ಶ್ರೀಲಂಕಾದಿಂದ ಹೊರಟು ಚೆನ್ನೈಯಿಂದ ಬೆಂಗಳೂರು ಮಾರ್ಗವಾಗಿ ಮಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಇದು ನಮ್ಮ 2ನೇ ಜನ್ಮ. ದೇವರ ದಯೆಯೋ ನಮ್ಮ ಪುಣ್ಯವೋ ಪಾರಾಗಿ ಬಂದಿದ್ದೇವೆ. ಭಾರತಕ್ಕೆ ಬರುವವರೆಗೂ ನಮಗೆ ಆತಂಕ ಮನೆ ಮಾಡಿತ್ತು ಅಂತ ಹೇಳ್ತಾರೆ ಡಾಕ್ಟರ್ ಕೇಶವರಾಜ್. ವಿವಾಹದ 4ನೇ ವರ್ಷಾಚರಣೆಗೋಸ್ಕರ ನಾವು ಕೊಲಂಬೋಕ್ಕೆ ಹೋಗಿರುವಂಥದ್ದು. ಕೊಲಂಬೋದಲ್ಲಿ ನಾವು ನೆಗೊಂಬೋ ಅಂತ ಹೇಳುವಂಥ ಜಾಗದಲ್ಲಿ ನಾವು ಉಳ್ಕೊಂಡಿದ್ವಿ, ಒಂದು ಕ್ಲಾರಿಯನ್ ಹಬ್ ಅಂತೇಳಿ. ನಮ್ಮ ಇನ್ನೊಂದು ಟೂರ್ ಪ್ಲಾನ್ ಪ್ರಕಾರ ನಾವು ಸಿನಮನ್ ಗ್ರ್ಯಾಂಡ್ ಹೋಟೆಲಲ್ಲಿ ಉಳ್ಕೋಬೇಕಿತ್ತು. ಅದು ಸಿನಮನ್ ಗ್ರ್ಯಾಂಡ್ ಹೋಟೆಲಲ್ಲಿ ಉಳ್ಕೊಂಡಿದ್ರೆ ಖಂಡಿತವಾಗ್ಲೂ ಆ ಬ್ಲಾಸ್ಟಲ್ಲಿ ಏನಾಗ್ತಿದ್ದೋ ಗೊತ್ತಿಲ್ಲ ನನಗೆ, ಯಾಕಂದರೆ ಸಿನಮನ್ ಗ್ರ್ಯಾಂಡ್ ಹೋಟೆಲ್ ಕೂಡ ಬ್ಲಾಸ್ಟ್ ಆಗಿದೆ. ಸೊ ನಾವು ಆ ಟೂರ್ ಪ್ಲ್ಯಾನ್ ಚೇಂಜ್ ಮಾಡಿಬಿಟ್ಟು ನಾವು ಕ್ಲಾರಿಯನ್ ಹಬ್ ಅಂತ ಹೇಳೋ ಹೋಟೆಲ್ ಉಳ್ಕೊಂಡು ಅಲ್ಲಿಂದ ನಾವು ಈ ಏನು ಭಯಾನಕ ಕೃತ್ಯ ಏನಾಗಿತ್ತು, ಭಯೋತ್ಪಾದಕ ಕೃತ್ಯ ಏನಾಗಿತ್ತು ಅದರಿಂದ ನಾವು ಬದುಕುಳಿದ್ವಿ. ನಮಗೆ ನಿಜವಾಗ್ಲೂ ಕೂಡ ಒಂದು ಮರುಜನ್ಮ ಆಗಿರ್ಬೋದು ಅಥವಾ ದೇವರ ದಯನೋ ಅಥವಾ ಹಿತ್ತವರ ದೊಡ್ಡವರ ಆಶೀರ್ವಾದ ನನಗೆ ಗೊತ್ತಿಲ್ಲ. ನಮಗೆ ಬಹಳ ಇವತ್ತಿನವರೆಗೆ ಇವತ್ತು ಮಂಗಳೂರಿಗೆ ರೀಚ್ ಆಗೋರು ನಮಗೆ ಭಯ ಒಳಗಡೆ ಕಾಡ್ತಾ ಇತ್ತು. ನಮ್ಮ ವಿವಾಹದ 4ನೇ ವರ್ಷಾಚರಣೆ ಜೀವನ ಪೂರ್ತಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಲಂಕಾದ ಕೊಲಂಬೋ ಪ್ರವಾಸಕ್ಕೆ ಹೋಗಿದ್ದಾಗ ಡಾ ಕೇಶವರಾಜ್ ಹಾಗೂ ಅವರ ಪತ್ನಿ ಶ್ರೀದೇವಿ ಸಂಪರ್ಕ ಕೂಡ ಸಿಗುತ್ತಿರಲಿಲ್ಲ. ಮಾತ್ರವಲ್ಲದೆ ಕುಟುಂಬಸ್ಥರ ಸಂಪರ್ಕಕ್ಕೂ ಸಿಗದೇ ಇರುವುದರಿಂದ ಮನೆಯವರು ಭಯಗೊಂಡಿದ್ರು. ಆಸ್ಪತ್ರೆಯ ಸಿಬ್ಬಂದಿಗಳಿಗೂ ಕೂಡ ಡಾಕ್ಟರ್ ಸಂಪರ್ಕಕ್ಕೆ ಸಿಗದೇ ಇರುವುದು ಭಯವನ್ನ ಸೃಷ್ಟಿಸಿತು. ಇದೀಗ ಕೇಶವರಾಜ್ ದಂಪತಿ ಸೇಫ್ ಆಗಿ ಊರು ಸೇರಿರುವುದು ಅವರ ಕುಟುಂಬಿಕರ ಸಹಿತ ಆಸ್ಪತ್ರೆಯ ಸಿಬ್ಬಂದಿಗಳಲ್ಲಿ ನೆಮ್ಮದಿ ಮೂಡಿಸಿದೆ. ಅಲ್ಲಿ ಜಾಗದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ, ಏನಾದರೂ ಗೊತ್ತುಂಟಾ ಡೀಟೇಲ್ಸು, ಮತ್ತು ಏಜೆಂಟ್ ಏನಾದರೂ ಬಂದಿದ್ದಾರಾ, ಪಾಸ್ಪೋರ್ಟ್ ಯಾರು ತಂದು ಕೊಟ್ಟದ್ದು ಅದೇನು ಗೊತ್ತುಂಟಾ ಅಂತ ಕೇಳಿದರು. ಇಲ್ಲ ಅಂತ ಹೇಳಿದ್ವಿ. ಎಲ್ಲಾದರೂ ಸಿಸ್ಟಮಲ್ಲಿ ಏನಾದರೂ ಇದುಂಟಾ, ಮೇಲೆ ಮೇಡಮ್ದು ಕ್ಯಾಬಿನಲ್ಲಿ ಏನಾದರೂ ಉಂಟಾ ನೋಡಿ ಅಂತ ಹೇಳಿದ್ರು. ಮತ್ತು ಮೇಲೆಲ್ಲ ಹುಡುಕುವಾಗ ಡಾಕ್ಟರ್ದು ID ಪ್ರೂಫ್ ಎಲ್ಲ ಸಿಕ್ಕಿತ್ತು. ಅದನ್ನೆಲ್ಲ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದೆ. ಮತ್ತೆ ಕಾಲ್ ಮಾಡಿ ಅವ್ರ ಸಿಸ್ಟಮಲ್ಲೆಲ್ಲ ಹುಡುಕಿದ್ವಿ, ಸಿಗಲಿಲ್ಲ. ಹೋಟೆಲ್ ಎಲ್ಲಾದರೂ ಬುಕ್ ಆಗಿದೆ ಅದೆಲ್ಲ ಗೂಗಲಲ್ಲೇ ನೋಡಿದ್ವಿ, ಸಿಗಲಿಲ್ಲ. ಮತ್ತು ಲಾಸ್ಟ್ ನೋಡುವಾಗ ನಾವು ಜಸ್ಟ್ ಹಾಗೆ ಟ್ಯಾಬ್ ಓಪನ್ ಮಾಡಿದ್ದು, ಡಾಕ್ಟರ್ದು ಪರ್ಸ್ನಲ್ ಟ್ಯಾಬ್, ಅದು ಡೈರೆಕ್ಟ್ Gmail ಓಪನ್ ಆಯಿತು. ಮತ್ತು ಅದರಲ್ಲೆಲ್ಲ ಏಜೆಂಟ್ ಡೀಟೇಲ್ಸ್ ಮತ್ತು ಡಾಕ್ಟರ್ ID ಅದೆಲ್ಲ ಪಾಸ್ಪೋರ್ಟ್ ID ಪ್ರೂಫ್ ಎಲ್ಲ ಇತ್ತು. ಹಾಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದಾಗ ಡಾಕ್ಟರ್ ತಮ್ಮನಿಗೆ ಸಿಕ್ಕಿದೆ. ವಾಪಸ್ ಬಂದದ್ದು ಖುಷಿಯಾಗಿದೆ. ಒಟ್ನಲ್ಲಿ ಡಾಕ್ಟರ್ ಕೇಶವರಾಜ್ ದಂಪತಿ ಸೇಫ್ ಆಗಿ ಊರನ್ನ ಸೇರಿಕೊಂಡಿರುವುದು ಎಲ್ಲರಲ್ಲೂ ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಈ ರೀತಿ ಶ್ರೀಲಂಕಾದಲ್ಲಿ ಸಿಕ್ಕಿರುವ ಎಲ್ಲಾ ಪ್ರವಾಸಿಗರು ಸೇಫ್ ಆಗಿ ತಮ್ಮ ಊರನ್ನು ಸೇರಿಕೊಳ್ಳುವಂತಾಗಲಿ ಎನ್ನುವುದು ಎಲ್ಲರ ಆಶಯವಾಗಿದೆ. ಕ್ಯಾಮರಾಮ್ಯಾನ್ ಪವನ್ ಜೊತೆಗೆ ನಾಗೇಶ್ ಕಾವೂರು, ವಿವೋ ನ್ಯೂಸ್ 24/7 ಮಂಗಳೂರು.